ನೀವು ಒಬ್ಬ ವೀಣಾ ಪ್ಲೇಯರು ಸಹ ಗೊತ್ತು. ಆ್ಯಂಡ್ ಯಾರ ಹತ್ರ ಟ್ರೈನಿಂಗ್ ಆಗಿರೋದು ಡಾಕ್ಟರ್ ಸುಮಾ ಸುಧೀಂದ್ರ. ಅವ್ರು ಯಾವ ರೀತಿಯಾಗಿ ಅಲ್ಲೂ ಒಂದು ಕಡೆ ಒಂದು ಪಾಡ್ಕಾಸ್ಟಲ್ಲಿ ಹೇಳ್ತೀರಾ, ಅವ್ರು ಬರೀ ನಂಗೆ ವೀಣೆ ಹೇಳ್ಕೊಡ್ಲಿಲ್ಲ, ಲೈಫ್ ಲೆಸನ್ಸ್ ಹೇಳ್ಕೊಟ್ರು, ಅಪ್ಗ್ರೇಡೇಷನ್ ಬಗ್ಗೆ ಹೇಳ್ಕೊಟ್ರು. ಶಿ ಟೋಲ್ಡ್ ಮೀ ಕರಿಯರ್ ಮಾಡ್ಕೋಬೇಕು ಇದರಿಂದ, ಇಟ್ ಶುಡ್ ನಾಟ್ ಬಿ ಸುಮ್ಮನೆ ಬಂದೆ ಕಲ್ತೆ ಥರ ಆಗಬಾರ್ದು ಅಂತ. ಅಂದರೆ ಎವ್ರಿ ಸೆಂಟೆನ್ಸ್, ನಿಮ್ಮದು ಬಂದಿರೋ ಪ್ರತಿಯೊಂದು ಸೆಂಟೆನ್ಸು ಸಹ ಅವನನ್ನು ಬರೀ ಒಂದು ಸಿಂಗರ್ ಅಂತಲ್ಲ, ಒಂದು ಲೈಫಿಗೆ ಪ್ರಿಪೇರ್ ಮಾಡುತ್ತೆ. ಸೊ ಹೌ ಡು ಯು ಟಾಕ್ ಅಬೌಟ್ ದಿಸ್? ನಾನು ಎಲ್ಲ ಗುರುಗಳ ಬಗ್ಗೆನೂ ಆ ವಿಚಾರದಲ್ಲಿ ಗ್ರ್ಯಾಟಿಟ್ಯೂಡ್ ಇದೆ, ತುಂಬ ಗ್ರ್ಯಾಟಿಟ್ಯೂಡ್ ಇದೆ. ತುಂಬ ನನಗೆ ಸಂಗೀತದ ಇನಿಷಿಯಲ್ ಡೇಸಲ್ಲಿ ನಾನು ತುಂಬ ಕಲ್ತಿದ್ದು ವಿದುಷಿ MS ವಿದ್ಯಾ ಅವ್ರ ಹತ್ರ. ನಾನು ಇಲ್ಲಿ ಬಂದಾಗಲೂ ನೀವು ನನ್ನ ಮಗ ಇದ್ದ ಹಾಗೆ ಅಂತ ಎಲ್ಲರೂ ಪರಿಚಯ ಮಾಡ್ಕೊಳ್ತಿದ್ದಾಗ ನಂಗೆ ಅವ್ರು ನೆನಪಾಗ್ತಾಯಿದ್ರು. ಅವ್ರ ಮನೇಲಿ ನಾನು ಮಗ ಇದ್ದ ಹಾಗೆ ಇದ್ದೆ. ಅವ್ರು ಅಡುಗೆ ಮನೆಗೆ ಹೋಗ್ತಿದ್ದೆ, ಏನು ಬೇಕೋ ತಿನ್ಬಹುದು, ಅಷ್ಟೊಂದು ಫ್ರೀಡಮ್. ಅಲ್ಲಿ ಎಷ್ಟೋ ಸಂಗೀತ ಕಲಿತೆ. ಅವ್ರು ಹೇಳ್ತಾ ಇದ್ದ ಡೈಲಾಗೇ ಅದು, ನಿನಗಿಂತ ಚೆನ್ನಾಗಿ ಹಾಡೋರು ಬಂದಿರಲಿಲ್ಲ ಅನಿಸುತ್ತೆ, ಅದಕ್ಕೆ ನಿನ್ನ ವಿನ್ನಾದೆ ಅಂತ. ಆ ಥರ ಟೀಚರ್ ಅವರು. ಸೊ ಅಲ್ಲಿಂದ ಮುಂದಕ್ಕೆ ಹೋದರೆ ಐ ಲರ್ನ್ಡ್ ಫ್ರಮ್ ವಿದುಷಿ P. ರಮಾ, ಪುಸ್ತಕಂ ರಮಾ ಅಂತ. ಅವರು ಶಿ ಟಾಟ್ ಮೀ ಹೌ ಟು ಸಿಂಗ್ ಫಾರ್ ಡಾನ್ಸ್. ಎಷ್ಟೋ ದೇವ್ರ ನಾಮಗಳು ನಾನು ಹಾಡೋದು ಅವ್ರು ಹೇಳ್ಕೊಟ್ಟಿರೋ ದೇವ್ರ ನಾಮಗಳು. ಎಕ್ಸ್ಪ್ರೆಷನ್ಸ್ ಏನು ಅನ್ನೋದನ್ನು ಹೇಳ್ಕೊಟ್ರು. ಅದಾದಮೇಲೆ ದೊಡ್ಡ ಗುರುಗಳು ಡಾಕ್ಟರ್ R.K. ಶ್ರೀಕಂಠನ್ ಅವರು ಒಂದು ಸರಿ ಬೇಗಡೆ ರಾಗ ಹಾಡ್ಬಿಟ್ಟು ನಿಲ್ಲಿಸ್ದೆ. ಹಾಡಿದ್ಮೇಲೆ ಯಾವ ರಾಗ ಹಾಡಿದೆ ನೀನು ಅಂತ ಕೇಳಿದ್ರು. ಅಷ್ಟು ವಿಷಯ ಅಂದರೆ ಆ ರಾಗನೇ ಅನ್ನಿಸ್ಲಿಲ್ಲ ನೀನು ಹಾಡಿದ್ದು ಅನ್ನೋ ಥರ ಹೇಳೋರು. ಅಲ್ಲಿಂದನೇ ವಾಪಸ್ ಬರ್ತಾ ನಾನು ಎಲ್ರಿಗೂ ಹೇಳ್ತಾ ಇರ್ತೀನಿ ನನ್ನ ಸ್ಟೂಡೆಂಟ್ಸ್ಗೆ, ಅಲ್ಲಿ ಸ್ಯಾಂಕಿ ಟ್ಯಾಂಕ್ ಮೇಲೆ ಬರ್ತಾಯಿದ್ದೆ ನಾನು, ಅಲ್ಲಿಂದನೇ ಬಿದ್ದುಬಿಡೋಣ ಟ್ಯಾಂಕಲ್ಲಿ ಎನ್ಸ್ಬಿಡೋದು. ಅಷ್ಟು ಬೇಜಾರಾಗ್ಬಿಡೋದು, ಏನೂ ಬರಲ್ವಲ್ಲಪ್ಪ ನನಗೆ ಜೀವನದಲ್ಲಿ, ಇಷ್ಟೊಂದು ವಯಸ್ಸಾಗೋಯ್ತು ನನಗೆ ಅಂತ. ಆವಾಗ ಮೇಸ್ಟ್ರ್ ಕ್ಲಾಸಿಂದ ಬಂದರೆ ಗಳಗಳ ಅಂತ ಅಳೋಣ ಅನಿಸೋದು, ಇದು ಸಿಗ್ತಿರಲಿಲ್ಲ ಅವಕಾಶ. ಸೊ ಅಷ್ಟು ಸ್ಟ್ರಿಕ್ಟ್ ಟೀಚರ್ಸ್ ಹತ್ರ ನಾನು ಕಲ್ತಿದ್ದು. ಇದೆಲ್ಲ ಕಲ್ತ ಮೇಲೆ ನನಗೆ ಸಿಕ್ಕಿದ್ದು ಡಾಕ್ಟರ್ ಸುಮಾ ಸುಧೀಂದ್ರ ಮೇಡಮ್. ಡಾಕ್ಟರ್ ಸುಮಾ ಸುಧೀಂದ್ರ ಅವ್ರು ಹೇಗೆ ಅಂದರೆ, ನಾನು ತುಂಬ ಇಂಟರ್ವ್ಯೂಸಲ್ಲಿ ಇದನ್ನು ಹೇಳಿದ್ದೀನಿ, ನಮ್ಮ ಮನೇಲಿ ಸುಮಾ ಅವ್ರು ನನ್ನ ತಾಯಿ. ಇಲ್ಲಿ ನನ್ನ ಫೀಲ್ಡಲ್ಲಿ, ಇನ್ ಫೀಲ್ಡ್ ಆಫ್ ಮ್ಯೂಸಿಕ್ ಆ್ಯಂಡ್ ಆರ್ಟ್, ನನಗೆ ನಿಜವಾಗ್ಲೂ ತಾಯಿ ಅಂತ ಅನ್ನಿಸ್ಕೊಂಡಿರೋರು ಡಾಕ್ಟರ್ ಸುಮಾ ಸುಧೀಂದ್ರ. ಅಮ್ಮ ಹೇಗೆ ಇಂಡ್ಯೂಸ್ ಮಾಡಿದ್ರೋ ಎಷ್ಟೋ ವಿಚಾರಗಳನ್ನು, ಆ್ಯಸ್ ಆನ್ ಆರ್ಟಿಸ್ಟ್ ಹೆಂಗಿರಬೇಕು ಅಂತ ಇಂಡ್ಯೂಸ್ ಮಾಡಿದ್ದು ಸುಮಾ ಮೇಡಮ್. ಎಷ್ಟೋ ವಿಚಾರಗಳನ್ನು ಅವ್ರು ಮಾಡ್ತಾ, ಅವ್ರು ನಡ್ಕೋತಾ ನಮಗೆ ಹೇಳ್ಕೊಟ್ಬಿಟ್ಟಿದ್ದಾರೆ. ಈಗಲೂ ಅವ್ರಿಗೆ ಐ ಡೋಂಟ್ ವಾಂಟ್, ಶಿ ವಿಲ್ ಸ್ಕೋಲ್ಡ್ ಮೀ ಇಫ್ ಐ ಟೆಲ್ ಹರ್ ಏಜ್. ಶಿ ಈಸ್ ಓಲ್ಡ್ ಎನಫ್ ಟು ಸ್ಟಾಪ್ ಆಲ್ ದಿಸ್, ಬಟ್ ಸ್ಟಿಲ್ ಇವತ್ತು ಜಿಮ್ ಮಾಡ್ತಾರೆ, ಬೆಳಗ್ಗೆ 2 hours ಪ್ರಾಕ್ಟೀಸ್ ಮಾಡ್ತಾರೆ ವೀಣೆನ. ಇವತ್ತಿಗೂ ಎವ್ರಿ ಸಿಂಗಲ್ ಡೇ, ಈವನ್ ಇಫ್ ಶಿ ಗೋಸ್ ಔಟ್ ಫಾರ್ ರಿಟ್ರೀಟ್, ಏನೋ ಒಂದು ಹಾಲಿಡೇ ಹೋಮ್ಗೆ ಹೋದರೂ ವೀಣೆ ತೊಗೊಂಡು ಹೋಗ್ತಾರೆ. ಅಷ್ಟು ಕಮಿಟೆಡ್ ಲೇಡಿ. ಸೊ ಅವ್ರ ಆ್ಯಕ್ಷನ್ಸಲ್ಲಿ ನಾವು ಎಷ್ಟೋ ಕಲ್ತ್ಕೊಂಬಿಟ್ಟೆ, ಸುಮಾರು ವಿಷಯಗಳನ್ನ ಕಲ್ತ್ಕೊಂಡೆ. ಲೈಫ್ ಲೆಸನ್ಸ್ ಎಸ್. ಆಮೇಲೆ ನಮ್ಮ ತಾಯಿ ಹೋದಾಗ, ಅಂದರೆ 2018 ನಮ್ಮ ತಾಯಿ ಹೋಗಿದ್ದು. 2018 ಹೋದರು. ಅವ್ರು ಹೋಗಿ 15 ದಿವಸಕ್ಕೆ ಒಂದು ಪ್ರೋಗ್ರಾಮ್ ಒಪ್ಕೊಂಡಿದ್ದೆ ನಾನು, ಆರ್ಗನೈಸ್ಡ್ ಬೈ ಡಾಕ್ಟರ್ ಸುಮಾ ಸುಧೀಂದ್ರ. ಫೋನ್ ಮಾಡಿ ಹೇಳಿದೆ, ನಾನು ತುಂಬ ಮೆಂಟಲಿ ವೀಕ್ ಆಗಿಬಿಟ್ಟಿದ್ದೀನಿ ಮೇಡಮ್, ಐ ಡೋಂಟ್ ನೋ ಇಫ್ ಐ ಕ್ಯಾನ್. ಯಾಕೆಂದರೆ ನಮ್ಮ ತಾಯಿ ಹೀಗೆ ಹೋಗ್ಬಿಟ್ರು, ಸುಮ್ಮನೆ ಸಡನ್ನಾಗಿ ಹೋಗ್ಬಿಟ್ರು. ನೋ ಕ್ಲೂಸ್, ಏನೋ ತುಂಬ ವರ್ಷದಿಂದ ಬೆಡ್ ರಿಡನ್ ಆಗಿದ್ದರು, ಅದೆಲ್ಲ ಏನೂ ಇಲ್ಲ. ರಾತ್ರಿ ಮಲ್ಗಿದ್ರು ಬೆಳಗ್ಗೆ ಏಳಲಿಲ್ಲ, ಆ ಥರ ಹೋಗಿದ್ದವರು. ಸೊ ಅದು ತುಂಬ ಆಘಾತ ಆಗಿತ್ತು ನನಗೆ. ಐ ವಾಸ್ ಅ ಮಮ್ಮಾಸ್ ಬಾಯ್, ಬೇರೆ ತುಂಬ ಕ್ಲೋಸು ಅಮ್ಮಂಗೆ. ಫೋನ್ ಮಾಡಿ ಹೇಳಿದ್ರೆ, ಅವೆಲ್ಲ ಗೊತ್ತಿಲ್ಲ, ನಿನ್ನ ಕಮಿಟ್ಮೆಂಟು, ಸುಮ್ಮನೆ ಬಂದು ನೀನು ಪರ್ಫಾರ್ಮ್ ಮಾಡ್ತೀಯ ಅಂತ. I did. It was not my own simple concert alla adu. It was an a cappella production. I had to involve about 40 to 45 people, train them, bring them on stage and produce it in Chowdaya Memorial Hall. It was a big concert. I did it. She brought me out of it in just 2 words. Agalla kanaya, ಮಾಡ್ತೀಯ ಅಷ್ಟೇ ನೀನು ಅಂದ್ಬಿಟ್ಟು ಫೋನ್ ಕಟ್ ಮಾಡಿದ್ರು. ಅಷ್ಟು ಸ್ಟ್ರಾಂಗ್ ಮಾಡಿಬಿಟ್ರು ನನ್ನನ್ನು. ಈಗಲೂ ಅಷ್ಟೇ ತುಂಬ ಎಮೋಷ್ನಲ್ ಅಲ್ವಾ. ಎನಿ ಆರ್ಟಿಸ್ಟ್ ಇಸ್ ವೆರಿ ಎಮೋಷ್ನಲ್. ಮ್ಯೂಸಿಷಿಯನ್ಸ್ ಆರ್ ಮೋರ್ ಎಮೋಷ್ನಲ್ ಆ್ಯಂಡ್ ಐ ಆಲ್ಸೋ ಲುಕ್ ಸಾಫ್ಟ್ ಸಮ್ಟೈಮ್ಸ್. ಸೊ ಬಟ್ ನಿಜವಾಗ್ಲೂ ಟಫ್ ಡಿಸಿಷನ್ಸ್ ತೊಗೊಳ್ಳೋದಕ್ಕೆ ನನಗೆ ಸುಮಾ ಮೇಡಮ್ ತುಂಬ ಹೆಲ್ಪ್ ಮಾಡಿದ್ರು.